ನಮಸ್ಕಾರ ಸ್ನೇಹಿತರೆ, ನಾನು ಪ್ರಮೋದ್. ನೀವು ನೋಡ್ತಾ ಇದ್ದೀರಾ GSM ಪ್ರಮೋದ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅನ್ಲಾಕ್ ಟೂಲ್ನ ಒಂದು ಲೇಟೆಸ್ಟ್ ಅಪ್ಡೇಟ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇದು 27ನೇ ತಾರೀಕಿಗೆ ಬಂದಿರುವಂಥ ಒಂದು ಅಪ್ಡೇಟು. ಸೊ ಈ ಒಂದು ಅಪ್ಡೇಟ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಅಪ್ಡೇಟ್ ಆಗಿದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂತಂದರೆ ನೀವು ಈ ವಿಡಿಯೋನ ಕೊನೆ ತನಕ ಎಂಡ್ ತನಕ ನೀವು ಕಂಪ್ಲೀಟಾಗಿ ನೋಡಲೇಬೇಕು. ಯಾಕೆಂತಂದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿವೋ ಅಪ್ಡೇಟ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನಿಮಗೆ ಅನ್ಲಾಕ್ ಟೂಲನ್ನು ಓಪನ್ ಮಾಡಿ ಯಾವ ಥರ ಆಪ್ರೇಟ್ ಮಾಡಬೇಕು ಹೇಳೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ನೀವು ಒಳ್ಳೆಯ ಒಂದು ಇನ್ಫಾರ್ಮೇಷನನ್ನು ಪಡ್ಕೋಬೋದು ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಕೊಡ್ತಾ ಇರುವಂಥ ಒಂದು ವಿಡಿಯೋ ಏನಿದೆ, ಸೊ ಇದು ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಸೊ ಟ್ರೈನಿಂಗ್ ಪರ್ಪಸ್ ಆಗಿರುತ್ತೆ, ನನ್ನ ಸ್ಟೂಡೆಂಟ್ಸ್ಗಳ ಟ್ರೈನಿಂಗ್ ಪರ್ಪಸ್ಗಾಗಿರುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೆ ಮಿಸ್ಯೂಸ್ ಮಾಡಿಕೊಂಡ್ರೆ ನೀವೇ ಜವಾಬ್ದಾರರಾಗಿರ್ತೀರ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಏನಪ್ಪ ಇದು ಅನ್ಲಾಕ್ ಟೂಲ್ನ ಅಪ್ಡೇಟ್ ಅಂತಂದರೆ 27ನೇ ತಾರೀಕಿಗೆ ಅನ್ಲಾಕ್ ಟೂಲಲ್ಲಿ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಅದು ವಿವೋಗೆ ರಿಲೇಟೆಡ್ ಆಗಿರುವಂಥದ್ದು. ಸ್ನೇಹಿತರೆ, ತುಂಬ ದಿನ ಕಾಯ್ತಾ ಇರುವಂಥ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ಕೆಲವರು. ಬಟ್ ಈ ಒಂದು ಅಪ್ಡೇಟ್ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಈ ಒಂದು ಕೆಲಸ ಮಾಡೋದು ಇಲ್ಲೀಗಲ್ ಅಂತ ಹೇಳ್ಬೋದು. ಬಟ್ ಸೊ ಇದಕ್ಕೆ ನಿಮ್ಮ ಒಂದು ಯಾರು ಹ್ಯಾಂಡ್ಸೆಟ್ ಪ್ರೊವೈಡರ್ ಇರ್ತಾರೆ ಅಥವಾ ಯಾರು ನಿಮ್ಮ ಕಸ್ಟಮರ್ ಇರ್ತಾರೆ, ಸೊ ಅವ್ರ ಹತ್ರ ಬಿಲ್ ಡಾಕ್ಯುಮೆಂಟ್ಸನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಂಡ ಮೇಲೆ ಈ ಒಂದು ಕೆಲಸವನ್ನು ಮಾಡಿ. ಅದರ್ವೈಸ್ ಇದು ಇಲ್ಲೀಗಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಯಾವುದೇ ಕೆಲಸ ಮಾಡಬೇಕಾದ್ರೆ ನಿಮ್ಮ ಒಂದು ರಿಸ್ಕ್ ಮೇಲೆ, ಕಸ್ಟಮರ್ ಮೇಲೆ ಒಂದು ರಿಸ್ಕ್ ಮೇಲೆ, ಹಾಗೆ ಕಸ್ಟಮರ್ನ ಪ್ರಾಪರ್ ಡಾಕ್ಯುಮೆಂಟನ್ನು ಪಡ್ಕೊಂಡು ಈ ಒಂದು ಕೆಲಸವನ್ನು ಮಾಡಬೇಕು. ಇಲ್ಲ ಅಂತಂದರೆ ಇಂಡಿಯನ್ ಗೌರ್ಮೆಂಟ್ನ ಕಾನೂನು ಪ್ರಕಾರ ನೀವು ಶಿಕ್ಷೆಗೆ ಕೂಡ ಅರ್ಹರಾಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ರಿಸ್ಕ್ ಮೇಲೆ ಕೆಲಸವನ್ನು ಮಾಡಿ. ಸ್ನೇಹಿತರೆ, ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಅನ್ಲಾಕ್ ಟೂಲ್ ಒಂದು ಅಪ್ಡೇಟನ್ನು ಬಿಟ್ಟಿದೆ. ಸೊ ಇದು ವಿವೋ ಮೀಡಿಯಾಟೆಕ್ಗೆ ರಿಲೇಟೆಡ್ ಆಗಿ ರಿಮೂವ್ MDN ವಯ ಪ್ರಿಲೋಡರ್ ಆತ್ ನಾವು ಸಪೋರ್ಟೆಡ್ 1 ಕ್ಲಿಕ್. ಓಕೆ, ಸೊ ಇಲ್ಲಿ ನಾವು ಏನಪ್ಪ ಅರ್ಥ ಆಗುತ್ತೆ ಅಂತಂದರೆ MDM ಲಾಕ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ MDM ಲಾಕನ್ನು ನೀವು ವಿವೋ ಹ್ಯಾಂಡ್ಸೆಟ್ಗಳದ MDM ಲಾಕನ್ನು ನೀವು ರಿಮೂವ್ ಮಾಡ್ಬೋದು. ಸಪೋರ್ಟೆಡ್ CPUs ಯಾವ್ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾನೆ. 6765, 6768, 6833, 6853, 6877, 6781, 6891, 6893 ಹಾಗೂ 6893Z. ಈ ಎಲ್ಲ ಮಾಡೆಲ್ಗಳ ಈ ಎಲ್ಲ IC ಇರುವಂತಹ ಒಂದು ವಿವೋ ಹ್ಯಾಂಡ್ಸೆಟ್ಗಳ MDM ಲಾಕನ್ನು ನೀವು ರಿಮೂವ್ ಮಾಡ್ಬೋದು. ಬಟ್ ಇಟ್ ಈಸ್ ಇಲ್ಲೀಗಲ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಆ್ಯಡೆಡ್ ಮಾಡೆಲ್ಸ್ ಬೇಸ್. ಸೊ ಇಲ್ಲಿ ಫ್ಯಾಕ್ಟರಿ ಸೆಟ್ RS FRP ಮಾಡ್ಬೋದು. ಒಪ್ಪೋ A59 5G, ಹಾಗೆ OnePlus Ace 2, ಲೆನೋವೋ ಟ್ಯಾಬ್ M10, ಹಾಗೆ ಟೆಕ್ನೋ ಪಾಪ್ 7 ಹಾಗೂ ಮೊಬಿಸೆಲ್ RX Pro ಈ ಮಾಡೆಲ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಹಾಗೆ ಆ್ಯಡೆಡ್ ನ್ಯೂ ಫಂಕ್ಷನ್ ಇನ್ MTP, SPRD ಬೈಪಾಸ್, FRP ಓಪನ್ ಬ್ರೌಸರ್. ಸೊ ಇಲ್ಲಿ ಆ್ಯಂಡ್ರಾಯ್ಡ್ ಟ್ಯಾಬ್ನಲ್ಲಿ ನೀವು ಸ್ಪೆಕ್ಟ್ರಮ್ IC ಇರುವಂಥ ಒಂದು ಹ್ಯಾಂಡ್ಸೆಟ್ಗಳಿಗೆ MTP ಮೋಡ್ನಲ್ಲಿ ಓಪನ್ ಬ್ರೌಸರ್ ಮೂಲಕ ನೀವು FRPಯನ್ನು ರೀಸೆಟ್ ಮಾಡ್ಬೋದು ಅಂತ ಸೊ ಹೇಳಿದರೆ ಇದು ಒಂದು ಅಪ್ಡೇಟ್. ಬನ್ನಿ ಈಗ ನಾವು ಅನ್ಲಾಕ್ ಟೂಲನ್ನು ಓಪನ್ ಮಾಡಿ ಈ ಒಂದು ಅಪ್ಡೇಟ್ನ ಬಗ್ಗೆ ಕರೆಕ್ಟ್ ಆದಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಈಗ ನಾನು ಅನ್ಲಾಕ್ ಟೂಲನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಅನ್ಲಾಕ್ ಟೂಲ್ ನಿಮ್ಮ ಕಣ್ಮುಂದೆ ಓಪನ್ ಆಗಿದೆ. ಸೊ ಇಲ್ಲಿ ವಿವೋ ಹ್ಯಾಂಡ್ಸೆಟ್ಗಳ MDM ಅನ್ಲಾಕ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ. ಸೊ ಇಲ್ಲಿ ಮೀಡಿಯಾಟೆಕ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ MTK ಯೂನಿವರ್ಸಲ್ ಏನಿದೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಸಿಲೆಕ್ಟ್ ಮಾಡಬೇಕಾಗಿರೋದು ಪ್ರೀಲೋಡರ್ ಆತ್. ಸೊ ಪ್ರೀಲೋಡರ್ ಆತ್ ಸಿಲೆಕ್ಟ್ ಮಾಡಿದ ನಂತರ ಇಲ್ಲಿ ನೀವು ಸಿಲೆಕ್ಟ್ ಮಾಡಬೇಕಾಗಿರೋದು ವಿವೋ V3, V1, V2. ಸೊ ಇದರಲ್ಲಿ ಯಾವುದು ವರ್ಷನ್ ನಿಮ್ಮದಿದೆ ಅದನ್ನು ಸಿಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಸಿಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಇಲ್ಲಿ MDM ಸ್ಪೆಷಲ್ ಆಪ್ಷನಲ್ಲಿ ಬಂದು ಇಲ್ಲಿ ವಿವೋ IMEI MDN ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅನ್ಲಾಕನ್ನು ಮಾಡ್ಕೋಬೋದು. ಸೊ MDM ಅನ್ಲಾಕ್ ಅಂದರೆ ಏನು, ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಸೊ ಅದರ ಬಗ್ಗೆ ಕ್ಲಿಯರ್ ಆದಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ. ಯಾಕೆ ಇದು ಇಲ್ಲೀಗಲ್ಲು ಏನು ಹೇಳೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಯಾರು ಕೂಡ ತಪ್ಪು ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಗೌರ್ಮೆಂಟ್ನ ಕಾನೂನು ತುಂಬ ಸ್ಟ್ರಿಕ್ಟಾಗಿ ಬರ್ತಾ ಇದೆ. ಸೊ ಹಾಗಾಗಿ ಯಾರು ಕೂಡ ಲೀಡಿಂಗ್ ಮಾಡೋಕ್ಕೆ ಹೋಗಬೇಡಿ. ಸೊ ಸರಿಯಾದ ರೀತಿಯಲ್ಲಿ ಪ್ರಾಪರ್ ಡಾಕ್ಯುಮೆಂಟ್ ಸಹಿತ ಕೆಲಸವನ್ನು ಮಾಡಿ. ಸೊ ಇದರಿಂದ ನೀವು ಸೇಫ್ ಆಗಿರ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಥವಾ ಏನು ವಿಷಯ ಬೇಕು ಕಂಟೆಂಟ್ ಹೇಳೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟನ್ನು ಮಾಡಿ.
ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಮೊಬೈಲ್ ರಿಪೇರ್ ಮಾಡುವಂತಹ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.